ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಕಸ್ತೂರಿ ರಶ್ಮಿ ಚಾನೆಲ್ಗೆ ಸ್ವಾಗತ. ನಾನಿವತ್ತು ಸಿಂಪಲಾಗಿ ಮನೆಯಲ್ಲಿಯೇ ಇರುವಂಥ ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸ್ಕೊಂಡು ಚಿಕನ್ ಶವರ್ಮ ಮಾಡ್ತಾಯಿದ್ದೇನೆ ಫ್ರೆಂಡ್ಸ್. ಬನ್ನಿ ಈ ವಿಡಿಯೋವನ್ನು ಶುರು ಮಾಡುವ. ನಾನಿಲ್ಲಿ ಒಂದು ಬೌಲ್ನಲ್ಲಿ 2 ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಗೋಧಿ ಹಿಟ್ಟನ್ನು ಸಹ ಉಪಯೋಗಿಸ್ಬೋದು, ಆದರೆ ಇದರಲ್ಲಿ ತುಂಬ ಚೆನ್ನಾಗಾಗುತ್ತೆ. 1 ಸ್ಪೂನಷ್ಟು ಸಕ್ಕರೆಯನ್ನು ಹಾಕಿದೆ, 1/4 ಸ್ಪೂನಷ್ಟು ಸೋಡಾ ಹುಡಿಯನ್ನು ಹಾಕಿದೆ, 1/4 ಸ್ಪೂನ್ ಬೇಕಿಂಗ್ ಪೌಡರ್. ಈಗ 1 ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ತೆಂಗಿನ ಎಣ್ಣೆಯನ್ನು ಇಲ್ಲಿ ನಾನು ಹಾಕಿದೆ. 1 ಕಪ್ನಷ್ಟು ಇಲ್ಲಿ ನಾನು ಮೊಸರನ್ನು ಹಾಕ್ತಾ ಇದ್ದೇನೆ. ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ನಾನು ಬಿಸಿ ನೀರನ್ನು ತಗೊಂಡಿದ್ದೇನೆ. ಬಿಸಿ ನೀರನ್ನು ನಾವು ಇದಕ್ಕೆ ಸ್ವಲ್ಪ ಬಿಸಿ ಉಗುರು ಬೆಚ್ಚಗಿನ ನೀರು ಇದನ್ನು ಹಾಕಿದರೆ ತುಂಬ ಸಾಫ್ಟಾಗಿ ಬರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡುವ. ಸ್ವಲ್ಪ ನೀರನ್ನು ಬೇಕಾದರೆ ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಂಬ ಚೆನ್ನಾಗಿ ಮಿಕ್ಸ್ ಆಗಬೇಕು. ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಸಾಫ್ಟಾಗಿ ಬರಬೇಕು. ನಮ್ಮ ಹಿಟ್ಟು ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಈಗ ನಾನು ಸ್ವಲ್ಪ ಮೇಲಿನಿಂದ ಸ್ವಲ್ಪ ಆಯಿಲನ್ನು ಹಾಕ್ತಾ ಇದ್ದೇನೆ. ಅದು ಒಣಗುವುದಕ್ಕೆ ನಾವೀಗ ಇದನ್ನು ಒಂದು ಅರ್ಧ ಗಂಟೆ ಹಾಗೆ ಬಿಡುವ. ಆಯಿಲನ್ನು ಹಾಕಿ ಇಲ್ಲಿ ನಾನು ಒಂದು ಕ್ಯಾರೆಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಸ್ವಲ್ಪ ಒಂದು ತುಂಡು ಕ್ಯಾಬೇಜನ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಮತ್ತು ಕ್ಯಾಪ್ಸಿಕಮ್ ಒಂದನ್ನು ಇಲ್ಲಿ ನಾನು ತಗೊಂಡಿದ್ದೇನೆ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ನಾವು ಈಗ ಬೇಯಿಸಬೇಕು. ಬೇಯಿಸಿ ಸ್ವಲ್ಪ ಬಾಡಿಸಿದರೆ ಆಯಿತು. ಇಲ್ಲಿ ನಾನು ಒಂದು ಪಾತ್ರೆಯನ್ನು ಇಟ್ಟಿದ್ದೇನೆ. ಅದನ್ನು ಸ್ವಲ್ಪ ಎಣ್ಣೆಯನ್ನು ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಬೇಕು. ಆವಾಗ ಅದು ತಿನ್ನಲಿಕ್ಕೆ ತುಂಬಾ ಟೇಸ್ಟ್ ಆಗುತ್ತೆ. ಈಗ 3 ಸಹ ಹಾಕಿದೆ. ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಳ್ಳುವ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕುವ. ಇಲ್ಲದಿದ್ದರೆ ಚಪ್ಪೆ ಚಪ್ಪೆ ಆಗುತ್ತೆ ಅಲ್ಲ, ಅದಕ್ಕೆ ಬೇಕಾಗಿ ಸ್ವಲ್ಪ ಉಪ್ಪನ್ನು ಹಾಕಿ ಸ್ಪ್ರೆಡ್ ಮಾಡಿಕೊಳ್ಳುವ. ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಬಾಡಿಸಿದ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿದರೆ ಆಯಿತು. ಈಗ ರೆಡಿಯಾಗಿದೆ ಫ್ರೆಂಡ್ಸ್. ನಾನಿಲ್ಲಿ ಶವರ್ಮಕ್ಕೆ ಒಂದು 300-350 ಗ್ರಾಮ್ನಷ್ಟು ಚಿಕನನ್ನು ತಗೊಂಡಿದ್ದೇನೆ ನೋಡಿ. ಅದನ್ನು ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಶವರ್ಮ ಚಿಕನಿಗೆ ನಾವು ಮಸಾಲೆಯನ್ನು ಆ್ಯಡ್ ಮಾಡುವ. ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. 2 ಸ್ಪೂನ್ನಷ್ಟು ಚಿಲ್ಲಿ ಪೌಡರನ್ನು ಹಾಕ್ತಾ ಇದ್ದೇನೆ. ಅರ್ಧ ಸ್ಪೂನ್ನಷ್ಟು ಗರಂ ಮಸಾಲ ಹಾಕಿದೆ. 1 ಸ್ಪೂನ್ ಕೊತ್ತಂಬರಿ ಪೌಡರ್, 1 ಸ್ಪೂನ್ ಜೀರಾ ಪೌಡರನ್ನು ಹಾಕಿದೆ. ಈಗ ನಾನು ಚಿಕನ್ ಮಸಾಲ ಅರ್ಧ ಸ್ಪೂನ್ ಹಾಕಿದೆ. ಅರ್ಧ ಸ್ಪೂನ್ನಷ್ಟು ಅರಿಶಿನವನ್ನು ಹಾಕಿದೆ. ಅರ್ಧ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದೆ. ಈಗ ನಾನು 1 ಸ್ಪೂನ್ನಷ್ಟು ಲೆಮನ್ ಜ್ಯೂಸನ್ನು ಹಾಕ್ತಾ ಇದ್ದೇನೆ. ಈಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ನಾನು ಮೊಸರನ್ನು ಒಂದು 2-3 ಸ್ಪೂನ್ನಷ್ಟು ಮೊಸರನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಮಿಕ್ಸ್ ಆಯಿತು ಫ್ರೆಂಡ್ಸ್ ನೋಡಿ, ತುಂಬ ಚೆನ್ನಾಗಿ ಕಾಣ್ತಾ ಉಂಟು. ಈಗ ನಾನು ಇಲ್ಲೊಂದು ಬಾಣಲೆಯನ್ನು ಇಟ್ಟಿದ್ದೇನೆ. ಅದಕ್ಕೆ ಒಂದು 2 ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಈಗ ನಾವು ಮಸಾಲೆಯುಕ್ತಂಥ ಚಿಕನನ್ನು ಇದಕ್ಕೆ ಹಾಕಿ ಫ್ರೈ ಮಾಡಿಕೊಳ್ಬೇಕು. ಮಸಾಲೆ ಎಲ್ಲ ಚಿಕನ್ನೊಟ್ಟಿಗೆ ಚೆನ್ನಾಗಿ ಹೊಂದ್ಕೊಳ್ಬೇಕು. ತುಂಬ ಚೆನ್ನಾಗಿ ಬೇಯಬೇಕು. ಅದು ಬೇಗನೆ ಬೇಯುತ್ತೆ ಮಾತ್ರ. ಒಂದು 10 ನಿಮಿಷದಲ್ಲಿ ಬೇಗನೆ ಬೇಯುತ್ತೆ. ಅದು ಚಿಕ್ಕ ಚಿಕ್ಕ ಚಿಕನ್ ಪೀಸ್ ಇರುವುದರಿಂದ. ನೋಡಿ ಈಗ ರೆಡಿಯಾಗಿದೆ ನಮ್ಮ ಚಿಕನ್. ಈಗ ಮಸಾಲೆ ಒಟ್ಟಿಗೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳಿದೆ. ಈಗ ರೆಡಿಯಾಗಿದೆ. ಈಗ ಇಷ್ಟು ಸಾಕು. ಈಗ ನಾನು ಇದಕ್ಕೆ ಮೇಲಿನಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಈಗ ರೆಡಿ ಆಯಿತು ಫ್ರೆಂಡ್ಸ್. ಶವರ್ಮಕ್ಕೆ ಚಿಕನ್ ಈಗ ರೆಡಿ ಆಯಿತು. ಈಗ ನಮ್ಮ ಇಲ್ಲಿ ಹಿಟ್ಟು ಸಹ ರೆಡಿಯಾಗಿದೆ ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ. ಅರ್ಧ ಗಂಟೆ ಆಯಿತು. ಈಗ ನಾವು ಇದನ್ನು ಉಂಡೆ ಮಾಡಿಕೊಳ್ಳುವ.
ನಾವು ಯಾವಾಗಲೂ ಯೂಶ್ವಲಿ ಚಪಾತಿಗೆ ಹೇಗೆ ಮಾಡ್ತೇವೆ ಉಂಡೆ ಅದೇ ರೀತಿಯಾಗಿ ಮಾಡಿಕೊಂಡ್ರೆ ಆಯಿತು. ಈಗ ಎಲ್ಲ ಹಿಟ್ಟನ್ನು ಸಹ ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಈಗೆಲ್ಲ ರೆಡಿ ಆಯಿತು. 6 ಉಂಡೆ ಆಗಿದೆ. ಈಗ ಇಲ್ಲಿ ನಾನು ಗೋಧಿ ಪೌಡರನ್ನು ತಗೊಂಡಿದ್ದೇನೆ. ಮೈದಾ ಹುಡಿಯನ್ನು ಸಹ ತಗೊಳ್ಬೋದು. ಈಗ ನಾನು ಪೌಡರನ್ನು ಸ್ಪ್ರೆಡ್ ಮಾಡಿ ಉಂಡೆಯನ್ನು ಇಟ್ಟು ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಈಗ ನೋಡಿ ರೋಲರ್ ಸಹಾಯದಿಂದ ನಾನಿಲ್ಲಿ ಒಂದು ಚಪಾತಿ ಹಾಗೆ ಲಟ್ಟಿಸ್ತಾ ಇದ್ದೇನೆ. ಶವರ್ಮಾ ಶೀಟನ್ನು ರೆಡಿ ಮಾಡ್ತಾ ಇದ್ದೇನೆ. ನೋಡಿ ಇಷ್ಟು ಸಾಕು. ನಾವು ದೊಡ್ಡ ಚಪಾತಿ ಮಾಡ್ತೇವಲ್ಲ ಅಷ್ಟು ದೊಡ್ಡದು ಸಾಕಾಗ್ತದೆ. ತುಂಬ ತೆಳುವಾಗಿ ಮಾಡಿಕೊಂಡ್ರು ಒಳ್ಳೆಯದಾಗುತ್ತೆ. ದಪ್ಪ ಆದರೆ ಅಷ್ಟೊಂದು ಟೇಸ್ಟ್ ಆಗೋದಿಲ್ಲ. ಸ್ವಲ್ಪ ತೆಳು ಮಾಡಿಕೊಳ್ಬೇಕು. ನೋಡಿ ಇಷ್ಟು ಸಾಕಾಗ್ತದೆ. ಈಗ ಎಲ್ಲವನ್ನು ಸಹ ಶೀಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ. ಈಗ ನಾವು ಇದನ್ನು ಕಾಯಿಸುವ ತವಾವನ್ನು ಇಟ್ಟಿದ್ದೇನೆ. ನಾವು ಇದಕ್ಕೆ ಆಯಿಲನ್ನು ಹಾಕದೆ ನಾನಿಲ್ಲಿ ಉಪಯೋಗಿಸ್ತಾ ಇದ್ದೇನೆ. ಫ್ರೈ ಮಾಡ್ತಾ ಇದ್ದೇನೆ, ರೋಸ್ಟ್ ಮಾಡ್ತಾ ಇದ್ದೇನೆ. ನೋಡಿ ಈಗ ರೆಡಿಯಾಗಿದೆ, ನಮ್ಮ ಶವರ್ಮಾ ಶೀಟ್ ರೆಡಿಯಾಗಿದೆ. ಈಗ ಎಲ್ಲವನ್ನು ಸಹ ಅದೇ ರೀತಿಯಾಗಿ ಮಾಡ್ತಾ ಇದ್ದೇನೆ. ನೋಡಿ ಇಷ್ಟು ಸಾಕಾಗ್ತದೆ. ಈಗ ನಮ್ಮ ಎಲ್ಲ ಶೀಟ್ ರೆಡಿ ಆಯಿತು. ನಾನಿಲ್ಲಿ ಶವರ್ಮಕ್ಕೆ ಟೊಮೆಟೊ ಸಾಸನ್ನು ತಗೊಂಡಿದ್ದೇನೆ. ಇದು ಬೇಯಿಸಿಟ್ಟಂಥ ಕ್ಯಾರೆಟ್, ಕ್ಯಾಪ್ಸಿಕಮ್ ಮತ್ತು ಕ್ಯಾಬೇಜು, ಇದು ಶೀಟ್ ರೆಡಿಯಾಗಿದೆ. ಇಲ್ಲಿ ನಾನು ಮಿಕ್ಸಿ ಜಾರಲ್ಲಿ ಬೆಳ್ಳುಳ್ಳಿ ಸಾಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದು ಹೇಗೆ ಮಾಡಿದ್ದು ಅಂದರೆ, ಒಂದು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಅದಕ್ಕೆ 1 ಸ್ಪೂನಷ್ಟು ಸಕ್ಕರೆಯನ್ನು ಹಾಕಿ ಮತ್ತು ಅರ್ಧ ಸ್ಪೂನಷ್ಟು ಲೆಮನ್ ಜ್ಯೂಸನ್ನು ಹಾಕಿ ಮತ್ತು ಕಡಿಯುವಾಗ ಅದಕ್ಕೆ ನಾನು 2 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಮತ್ತು ಕಡಿಯುವಾಗ ಐಸ್ ಕ್ಯೂಬನ್ನು ಹಾಕಿ ಕಡಿದಿದ್ದೇನೆ ಅಷ್ಟೇ. ಇಲ್ಲಿ ನಾನು ಬಟರ್ ಪೇಪರ್ ಬದಲು ಬಾಳೆ ಎಲೆಯನ್ನು ಈ ರೀತಿಯಾಗಿ ಬಾಡಿಸಿ ನೋಡಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಬಟರ್ ಪೇಪರನ್ನು ಸಹ ನಾವು ತಗೊಳ್ಬೋದು ಶವರ್ಮಾ ರೆಡಿ ಮಾಡಿ ಹಾಕಲಿಕ್ಕೆ. ಇಲ್ಲಿ ನಾನು ಒಂದು ಶವರ್ಮಾ ಶೀಟನ್ನು ಹಾಕಿ ಅದಕ್ಕೆ 2 ಸ್ಪೂನಷ್ಟು ಬೆಳ್ಳುಳ್ಳಿ ಸಾಸನ್ನು ಮೇಲಿನಿಂದ ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಈಗ ಚೆನ್ನಾಗಿ ಇದನ್ನು ಸ್ಪ್ರೆಡ್ ಮಾಡಿ ಆಯಿತು. ಇಲ್ಲಿ ನಾನು ಚಿಕನನ್ನು ಇಟ್ಕೊಂಡಿದ್ದೇನೆ. ಈಗ ಇದಕ್ಕೆ ಕ್ಯಾಬೇಜ್, ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟನ್ನು ಹಾಕುವ ಈ ರೀತಿಯಾಗಿ ಮಿಡ್ಲಿಗೆ ಹಾಕಬೇಕು. ಅದರ ಮೇಲೆ ಈಗ ನಾನು ಚಿಕನನ್ನು ಇಡ್ತಾ ಇದ್ದೇನೆ. ನಮಗೆ ಜಾಸ್ತಿ ಚಿಕನ್ ಇದ್ದರೆ ಜಾಸ್ತಿ ಚಿಕನನ್ನು ಸಹ ಇಡ್ಬೋದು. ಈಗ ಮೇಲಿನಿಂದ ಬೆಳ್ಳುಳ್ಳಿ ಸಾಸನ್ನು ಹಾಕ್ತಾ ಇದ್ದೇನೆ. ಈಗ ಟೊಮೆಟೊ ಸಾಸನ್ನು ಹಾಕ್ತಾ ಇದ್ದೇನೆ. ಈಗ ಇದನ್ನು ಈ ರೀತಿಯಾಗಿ ಮಡಚಬೇಕು. ತುಂಬ ಚೆನ್ನಾಗಾಗುತ್ತೆ. ಇದು ತುಂಬ ಟೇಸ್ಟಿ ಆಗುತ್ತೆ. ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಹೀಗೆ ಅರ್ಧದಷ್ಟು ಕವರ್ ಮಾಡಿ, ಮುಕ್ಕಾಲಿನಷ್ಟು ಕವರ್ ಮಾಡಿ ಈಗ ಇದನ್ನು ಈ ರೀತಿಯಾಗಿ ಮಡಿಚುವ. ನಾವು ಬಟರ್ ಶೀಟನ್ನು ಇಟ್ಟು ಸಹ ಇದೇ ರೀತಿಯಾಗಿ ಮಾಡ್ಬೋದು. ನೋಡಿ ಈಗ ನಮ್ಮ ಶವರ್ಮಾ ರೆಡಿ ಆಯಿತು. ಈಗ ಇನ್ನೊಂದು ಶೀಟಿಗೆ ಸಹ ಅದೇ ರೀತಿಯಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಈಗ ಬೆಳ್ಳುಳ್ಳಿ ಸಾಸ್ ಸ್ಪ್ರೆಡ್ ಮಾಡಿ ಆದಮೇಲೆ ನಾವೀಗ ಇದನ್ನಿಡುವ ಹಾಕುವ. ಮೇಲಿಂದ ಚಿಕನನ್ನು ಹಾಕ್ತಾ ಇದ್ದೇನೆ. ತುಂಬ ಟೇಸ್ಟಿಯಾಗುತ್ತೆ. ತಿನ್ನಲಿಕ್ಕೆ ಸಹ ನಾವು ಮನೆಯಲ್ಲೇ ಮಾಡಿದ ಕಾರಣ ಹೆಲ್ದಿ ಕೂಡ ಹೌದು. ನಾವು ಪೇಟೆಯಿಂದ ತರಿಸಿ ತಿಂದರೆ
50 ಎಲ್ಲ ಇರುತ್ತೆ. ನಮಗೆ ಮನೆಯಲ್ಲಿ ಸಿಂಪಲಾಗಿ ಬೇಗನೆ ಇದನ್ನು ಮಾಡ್ಬೋದು. ಈಗ ಎಲ್ಲ ಶವರ್ಮವನ್ನು ಸಹ ನಾನು ಇದೇ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಫ್ರೆಂಡ್ಸ್, ಇವತ್ತು ನಾನು ಮನೆಯಲ್ಲಿ ಇದ್ದಂಥ ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸ್ಕೊಂಡು ಮಾಡಿದಂಥ ಈ ಚಿಕನ್ ಶವರ್ಮ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.